ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದಿದೆ. ನಿರ್ಜರ ಅಧಿಕಾರದ 26ನೇ ಮಂಗಲ ಕಲಶ ಇದೆ. ಸ್ವಂ ರೂಪಂ ಕಿಲ ವಸ್ತುನೋಸ್ತಿ ಪರಮಾ ಭೂತಿ ಸ್ವರೂಪೇಣ ಶಕ್ತಃ ಕೋಪಿ ಪರ ಪ್ರವೇಷ್ಟುಮಕೃತಂ ಜ್ಞಾನಂ ಸ್ವರೂಪಂ ಚನು ಅಸ್ಯಾ ಗುಪ್ತಿರತೋ ನ ಕಾಚನ ಭವೇತ್ ತದ್ವಿಕೃತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದ್ಯತಿ. ಸ ಜ್ಞಾನಂ ಸದಾ ವಿಂದತಿ. ಸ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಂ ಶುದ್ಧ ಚೈತನ್ಯ ವಸ್ತುವನ್ನು ಸದಾ ವಿಂದತಿ ನಿರಂತರವಾಗಿ ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಸ್ವಯಂ ಅನಾದಿ ಶುದ್ಧವಿದೆ. ಮತ್ತೆ ಹೇಗಿದೆ? ಸಹಜಂ ಶುದ್ಧ ವಸ್ತು ಸ್ವರೂಪವಿದೆ. ಮತ್ತೆ ಹೇಗಿದೆ? ಸತತಂ ಅಖಂಡ ಧಾರಾ ಪ್ರವಾಹ ರೂಪವಿದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ನಿಶಂಕ ವಸ್ತುವನ್ನು ಜೋಪಾನವಾಗಿ ಇರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಯಾರಾದರೂ ಕದ್ದುಕೊಂಡು ಹೋಗಬಹುದೆಂಬ ಅಗುಪ್ತಿ ಭಯದಿಂದ ರಹಿತನಿರುತ್ತಾನೆ. ಅತಃ ಅಸ್ಯ ಕಾಚನ ಅಗುಪ್ತಿ ಏವ ನ ಭವೇತ್. ಜ್ಞಾನಿನಃ ತದ್ಧಿ ಕೃತ. ಅತಃ ಈ ಕಾರಣದಿಂದ ಅಸ್ಯ ಶುದ್ಧ ಜೀವನಿಗೆ ಕಾಚನ ಅಗುಪ್ತಿ ಯಾವುದೇ ಪ್ರಕಾರದ ಅಗುಪ್ತತೆಯು ನ ಭವೇತ್ ಇರುವುದಿಲ್ಲ. ಜ್ಞಾನಿನಃ ಸಮ್ಯಕ್ ದೃಷ್ಟಿ ಜೀವನಿಗೆ ತದ್ವಿಹಿ ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು ಎಂಬ ಅಗುಪ್ತಿ ಭಯವು ಕುತಃ ಎಲ್ಲಿಂದ ಇರುವುದು ಎಂದರೆ ಇರುವುದಿಲ್ಲ. ಯಾವ ಕಾರಣದಿಂದ? ಕಿಲ ವಸ್ತುನಃ ಸ್ವರೂಪಂ ಪರಮ ಗುಪ್ತಿ ಅಸ್ತಿ. ಕಿಲ ನಿಶ್ಚಯದಿಂದ ವಸ್ತುನಃ ಯಾವುದು ದ್ರವ್ಯವಿದೆ ಅದರ ಸ್ವರೂಪಂ ಯಾವ ನಿಜ ಲಕ್ಷಣವಿದೆ ಅದು ಪರಮ ಗುಪ್ತಿ ಅಸ್ತಿ ಸರ್ವಥಾ ಪ್ರಕಾರದಿಂದ ಗುಪ್ತವಿದೆ. ಯಾವ ಕಾರಣದಿಂದ? ಯತ್ ಸ್ವರೂಪೇ ಕ ಅಪಿ ಪರಃ ಪ್ರವೇಷ್ಟುಂ ನ ಶಕ್ತಃ. ಯತ್ ಏಕೆಂದರೆ ಸ್ವರೂಪೇ ವಸ್ತುವಿನ ಸತ್ವದಲ್ಲಿ ಕ ಅಪಿ ಪರಃ ಯಾವುದೇ ಬೇರೆ ದ್ರವ್ಯವು ಇನ್ನೊಂದು ಬೇರೆ ದ್ರವ್ಯದಲ್ಲಿ ಪ್ರವೇಷ್ಟುಂ ಸಂಕ್ರಮಣವಾಗುವಲ್ಲಿ ನ ಶಕ್ತಃ ಸಮರ್ಥವಿಲ್ಲ. ನು ಜ್ಞಾನಂ ಸ್ವರೂಪಂ ಚ ನು ಆತ್ಮದ್ರವ್ಯದ್ದು ಜ್ಞಾನಂ ಸ್ವರೂಪಂ ಚೈತನ್ಯ ಸ್ವರೂಪವಿದೆ. ಚ ಅದೇ ಜ್ಞಾನ ಸ್ವರೂಪವು ಹೇಗಿದೆ? ಅಕೃತಂ ಯಾರಿಂದಲೂ ಮಾಡಲಾಗಿಲ್ಲ, ಯಾರೂ ಹರಣ ಮಾಡುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮಸ್ತ ಜೀವರುಗಳಿಗೆ ನನ್ನದೇನನ್ನಾದರೂ ಯಾರಾದರೂ ಕದ್ದು ಒಯ್ಯಬಹುದು, ಕಸಿದುಕೊಳ್ಳಬಹುದು ಎಂಬ ಭಯವಿರುತ್ತದೆ. ಆದರೆ ಇಂಥ ಭಯವು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಯು ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ, ಅದನ್ನಂತೂ ಯಾರೂ ಕದ್ದುಕೊಳ್ಳುವ ಸಾಧ್ಯತೆ ಇಲ್ಲ.
ಕಸಿದುಕೊಳ್ಳುವ ಸಾಧ್ಯತೆ ಇಲ್ಲವೆಂಬ ಅನುಭವ ಮಾಡುತ್ತಾನೆ. ವಸ್ತುವಿನ ಸ್ವರೂಪವು ಅನಾದಿ ನಿಧನವಿದೆ. ಅಗುಪ್ತಿ ಭಯದ ಮಾತು ಹೇಳ್ತಾ ಇದ್ದಾರೆ. ಯಾವ ಸ್ವರೂಪ ಇದೆ, ಯಾವುದರೊಳಗ ಏನನ್ನೂ ಹೊಸದಾಗಿ ಮಾಡಿಲ್ಲ, ಯಾವುದು ಸ್ವಯಂ ಸುರಕ್ಷಿತ ಇದೆ, ಅದನ್ನು ಕಸಿದುಕೊಳ್ಳ ಹೋಗುವ ಅಥವಾ ಕದ್ದುಕೊಳ್ಳುವ ಭಯ ಸಮ್ಯಕ್ ದೃಷ್ಟಿ ಜೀವನಿಗೆ ಇರುವುದಿಲ್ಲ. ಇಲ್ಲಿ ಸತತಂ, ಸ್ವಯಂ ಈ ಶಬ್ದಗಳದ್ದ ಹಿಂದಿನ ಕಲಶದೊಳಗನೂ ಆ ಶಬ್ದ ಇದ್ದೋರೆ, ಈ ಕಲಶದಲ್ಲೇನೂ ಆ ಶಬ್ದ ಇದ್ದಾವೆ. ಆದ್ರೆ ಆ ಶಬ್ದಗಳದ್ದ ಟೀಕಾಕಾರರು ಬೇರೆ ಅರ್ಥ ಮಾಡಿದ್ದಾರೆ. ಮೊದಲಿಂದತ್ತೂ ಸಜ್ಞಾನಂ ಸದಾ ವಿಂದತಿ, ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪವನ್ನು ಅಲ್ಲಿ ಹಿಂದಿನ ಕಲಶದೊಳಗಿತ್ತು, ಇಲ್ಲಿ ಶುದ್ಧ ಚೈತನ್ಯ ವಸ್ತುವನ್ನು. ಇದರಲ್ಲಿ ಶಬ್ದಭೇದ ಇದೆ, ಆದರೆ ಅರ್ಥಭೇದ ಇಲ್ಲ. ನಿರಂತರವಾಗಿ ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಇಲ್ಲಿ ಸದಾವಿಂದತಿ ಶಬ್ದದ ಅರ್ಥ 3 ಕಾಲದಲ್ಲಿ ಇತ್ತು ಹಿಂದಿನ ಕಲಶದೊಳಗ. ಇಲ್ಲಿ ನಿರಂತರ ಅನ್ನೋದು ಇದೆ. ಸದಾ ಶಬ್ದದ ಅರ್ಥ, ವಿಂದತಿ ಶಬ್ದದ ಅರ್ಥ ಅನುಭವ ಮಾಡ್ತಾನೆ, ಆಸ್ವಾದ ತಗೊಳ್ತಾನೆ. ಎರಡೂ ಸಮಾನನ ಇದ್ದಾವೆ. ಆದ್ರೆ 3 ಕಾಲದಲ್ಲೂ ಅನ್ನೋದ ಮತ್ತು ನಿರಂತರ ಅನ್ನೋದ ಇದು ಸಮಾನ ಅರ್ಥ ಕೊಡುವಂಥವಿದ್ದಾವೆ. ಈಗ ಮುಂದೆ ಹೇಗಿದೆ ಜ್ಞಾನವು ಅಂದ್ರಲ್ಲ, ಅಲ್ಲಿ ಮೊದಲ ಸತತಂ ಹೇಳಿದರು, ಇಲ್ಲಿ ಸ್ವಯಂ ಹೇಳಿದರು. ಸತತಂ ಶಬ್ದದ ಅರ್ಥ ಅಲ್ಲಿ ಮೊದಲನೇ ಕಲಶದೊಳಗ ನಿರಂತರ ವರ್ತಮಾನ ಅಂದರು, ಇಲ್ಲಿ ಅಖಂಡ ಧಾರಾ ಪ್ರವಾಹ ಅಂದರು. ಸ್ವಯಂ ಶಬ್ದದ ಅರ್ಥ ಹಿಂದ ಅನಾದಿ ನಿಧನ ಅಂದರು, ಇಲ್ಲ ಅನಾದಿ ಸಿದ್ಧ ಅಂದರು. ಸಹಜಂ ಶಬ್ದದ ಅರ್ಥ ಶುದ್ಧ ವಸ್ತು ಸ್ವರೂಪ ಇದೆ ಅಂಥೇಳಿ ಇಲ್ಲಿ ಹೇಳಿದರು. ಯಾವ ಕಾರಣ ಇಲ್ಲದನ್ನ ದ್ರವ್ಯ ರೂಪ ಇದೆ ಅಂಥೇಳಿ ಅಲ್ಲಿ ಹೇಳಿದರು. ಇವುಗಳಲ್ಲಿ ಸ್ವಲ್ಪ ಅರ್ಥದ ವಿಶೇಷತೆ ಇದ್ರೂ ಕೂಡ ನಿಜವಾಗಿ ಒಂದೇ ಅರ್ಥ ಇದೆ ಅಂಥೇಳಿ ಕೂಡ ಸ್ಥೂಲ ರೂಪದಿಂದ ತಿಳ್ಕೊಳ್ಳಬಹುದಾಗಿದೆ. ಯಾವುದೇ ಕಾರಣ ಇಲ್ಲದನ್ನ ದ್ರವ್ಯ ಸ್ವರೂಪ ಅಂದರು, ಇಲ್ಲಿ ಶುದ್ಧ ವಸ್ತು ಸ್ವರೂಪ ಅಂದರು. ದ್ರವ್ಯ ಅಂದ್ರೂ ಒಂದು, ಶುದ್ಧ ವಸ್ತು. ಅರೆ ವಸ್ತು ಅರ್ಥಾತ್ ಯಾವಾಗಲೂ ವಾಸ್ತವ್ಯ ಯಾವುದರದಿದೆಯೋ ಅದು ವಸ್ತು ಇದೆ. ದ್ರವ್ಯ ಅರ್ಥಾತ್ ಗುಣಪರ್ಯಾಯಗಳ ಸಮೂಹ ಯಾವುದಿದೆಯೋ ಅದು ದ್ರವ್ಯ ಇದೆ. ಹಾಗಾದ್ರೆ ಗುಣಪರ್ಯಾಯಗಳ ಸಮೂಹ ರೂಪದ ದ್ರವ್ಯ ಯಾವಾಗಲೂ ವಾಸ್ತವ್ಯ ಅದರದ್ದು ಇದ್ದೇ ಇದೆ. ಹಾಗಾದ್ರೆ ಶುದ್ಧ ವಸ್ತು ಸ್ವರೂಪ ಇದೆ ಅಂದ್ರಲ್ಲ, ಅದಕ್ಕೆ ಯಾವ ಕಾರಣ ಇಲ್ಲ ಅಂಥೇಳಿ ಮತ್ತೆ ಹೇಳಬೇಕಾಗಿಲ್ಲ. ಹಿಂದಿನ ಕಲಶದೊಳಗೆ ಸ್ಪಷ್ಟಪಡಿಸಿದ್ದಾರೆ. ಯಾವ ಕಾರಣದಿಂದ ಅದು ಇದೆ, ಯಾವ ಕಾರಣದಿಂದ ಇದೆ, ಯಾವ ಕಾರಣವೂ ಇಲ್ಲ. ದ್ರವ್ಯ ಶುದ್ಧ ವಸ್ತು ತನ್ನ ಸ್ವರೂಪದಿಂದ ಇರಬೇಕಾದ್ರೆ ಅದಕ್ಕೆ ಯಾವ ಕಾರಣ ಇಲ್ಲ. ಅದಕ್ಕೆ ಯಾರೂ ಈ ಪ್ರಕಾರದ ಒಂದು ನಿಬಂಧನೆ ಮಾಡಿಲ್ಲ, ನೀನು 3 ಕಾಲದಲ್ಲೂ ಹೀಗೆ ಇರೋದು ನೋಡು ಅಂಥೇಳಿ. ಯಾರೂ ಅದಕ್ಕೆ ಆ ಪ್ರಕಾರದ ಒಂದು ಬಂಧನ ಹಾಕಿಲ್ಲ. ಆದರೆ ಯಾವ ಕಾರಣ ಇಲ್ಲದನ್ನ ಅದು ಹೇಗಿದೆ, ಶುದ್ಧ ವಸ್ತು ಸ್ವರೂಪ ಇದೆ. ವಸ್ತು ಸ್ವರೂಪ, ವಸ್ತು ಅಂತಂದ್ರೆ ಏನ, ವಾಸ್ತವ್ಯ ಅಂತ ಹೇಳಿ ಹೇಳ್ತು. ವಸ್ತು ಅಂತಂದ್ರೆ ಏನ, ಗುಣ ಪರ್ಯಾಯ ರೂಪದಿಂದ ಯಾವುದಿದೆಯೋ, ಅರ್ಥಕ್ರಿಯಾಕಾರಿತ್ವದಿಂದ ಯುಕ್ತ ಯಾವುದಿದೆಯೋ ಅದು ವಸ್ತು ಇದೆ. ದ್ರವ್ಯ ಯಾವುದಕ್ಕಂತಾರೋ, ಸಾಮಾನ್ಯ ಗುಣಗಳ ಅಪೇಕ್ಷಾದಿಂದ ನಿರಂತರ ಯಾವುದು ದ್ರವಿಸ್ತಾ ಇರ್ತಿದೆಯೋ ಅದು ದ್ರವ್ಯ ಇದೆ. ಪರ್ಯಾಯ ರೂಪದಿಂದ ಪರಿಣಮಿಸ್ತಾ ಇರ್ತಿದೆಯೋ ಅದು ದ್ರವ್ಯ ಇದೆ. ಹಾಗಾದ್ರೆ ಪರ್ಯಾಯ ರೂಪದಿಂದ
ದ್ರವಹಿಸ್ತಾ ಪ್ರವಹಿಸ್ತಾ ಇರುವಂಥದ್ದು ಯಾವುದರ ವಾಸ್ತವ್ಯ ಇದೆಯೋ ಅದು ವಸ್ತು ಇದೆ. ನಿರಂತರ ದ್ರವಿಸ್ತಾ ಇರ್ತಿದೆ. ಏನು ದ್ರವಿಸ್ತಿದೆ? ಯಾವ ಪ್ರಕಾರ? ಬರ್ಫ್ ಮಂಜುಗಡ್ಡೆ ಏನಿದೆ ಅದು ದ್ರವಿಸ್ತಾ ಇರ್ತಿದೆ ಅಲ್ಲ, ಯಾವ ರೂಪದಿಂದ ದ್ರವಿಸ್ತಿದೆ? ಯಾವ ರೂಪದಿಂದ? ಅದು ನೀರಿಂದ ಇದೆ ಅಂದಮೇಲೆ ನೀರು ರೂಪದಿಂದನೇ ದ್ರವಿಸ್ತಿದೆ ರೀ. ಮಂಜುಗಡ್ಡೆ ನೀರಿಂದ ಇರುವೆಳೆದೊಳಗ ಹಾಲ ರೂಪದಿಂದ ದ್ರವಿಸುವುದಿಲ್ಲ. ನೀರಿಂದ ಇರುವೆಳೆದೊಳಗ ಇನ್ನೇನೋ ರೂಪದಿಂದ ಅದು ದ್ರವಿಸುವುದಿಲ್ಲ, ಮಲಿನ ರೂಪದಿಂದ ದ್ರವಿಸುವುದಿಲ್ಲ. ಅದೇ ಪ್ರಕಾರ ಜಡ ದ್ರವ್ಯ ಜಡ ರೂಪದಿಂದ ದ್ರವಿಸ್ತಿದೆ, ಚೇತನ ದ್ರವ್ಯ ಚೇತನ ರೂಪದಿಂದ ದ್ರವಿಸ್ತಿದೆ. ಯಾಕೆ? ಅದು ಚೇತನ ರೂಪದಿಂದನೇ ಅದರ ವಾಸ್ತವ್ಯ ಇದೆ, ಇದು ಜಡ ರೂಪದಿಂದನೇ ಇದರ ವಾಸ್ತವ್ಯ ಇದೆ. ಅರ್ಥಾತ್ ಇರುವಿಕೆ ಇದೆ. ಯಾವುದೇ ಹೇಗಿದೆಯೋ ಹಾಗೆ ಪರಿಣಮನ ಮಾಡ್ತಾ ಇರ್ತಿದ್ದೀರಿ. ಅನ್ಯ ರೂಪದಿಂದ ಪರಿಣಮನ ಮಾಡುವಂಥ ಶಕ್ತಿ ದ್ರವ್ಯದೊಳಗೆ ಅಥವಾ ವಸ್ತುವಿನೊಳಗೆ ಇಲ್ಲ. ಅನ್ಯ ರೂಪದಿಂದ ಜೀವ ಇದ್ದದ್ದ ಅಜೀವ ರೂಪದಿಂದ ಅಥವಾ ಚೇತನ ಇದ್ದದ್ದ ಅಚೇತನ ರೂಪದಿಂದ ಪರಿಣಮನ ಮಾಡುವಂಥ ಶಕ್ತಿ ಅದರೊಳಗೆ ಇಲ್ಲ. ಅದೇ ರೀತಿ ಜಡ ಅಚೇತನ ಇದ್ದದ್ದ ಚೇತನ ರೂಪದಿಂದ ಜೀವ ರೂಪದಿಂದ ಪರಿಣಮನ ಮಾಡುವಂಥ ಶಕ್ತಿ ಅದರಲ್ಲಿ ಇಲ್ಲ. ಇದರ ಅರ್ಥ ಏನಾಯಿತು? ಇದರ ಅರ್ಥ ಏನಾಯಿತು? ಯಾರಲ್ಲಿ ಏನಿದೆ ಅದನ್ನು ಅವರು ಕೊಡುವರು. ಹಾಗಾದರೆ ಯಾವ ದ್ರವ್ಯದೊಳಗೆ ಜಡತ್ವ ಇದೆ ಅದನ್ನೇ ಆ ದ್ರವ್ಯ ತನ್ನ ಪರ್ಯಾಯಕ್ಕೆ ಕೊಡ್ತಿದೆ. ಯಾವ ದ್ರವ್ಯದೊಳಗ ಚೇತನ ಇದೆಯೋ ಆ ದ್ರವ್ಯ ತನ್ನ ಪರ್ಯಾಯಕ್ಕೆ ಚೇತನವನ್ನೇ ಕೊಡ್ತಿದೆ. ಜಡ ದ್ರವ್ಯ ಚೇತನವನ್ನಾಗಲಿ ಚೇತನ ದ್ರವ್ಯ ಜಡವನ್ನಾಗಲಿ ಕೊಡೋ ಸಾಧ್ಯ ಇಲ್ಲ. ಇನ್ನು ಉದ್ಗಲ ದ್ರವ್ಯದಿಂದ ಜ್ಞಾನ ಬರೋ ಸಾಧ್ಯ ಇಲ್ಲ. ಜ್ಞಾನಮಯ ಆತ್ಮನಿಂದ ರಾಗ ಆಗೋ ಸಾಧ್ಯ ಇಲ್ಲ. ಆಯ್ತಲ್ಲ, ಎರಡೆರಡು ಸಲ ಅದನ್ನ ಹೇಳಿತು. ಜಡ ಇದ್ದದ್ದ ಜಡವೇ ಇರುವುದರಿಂದ ತನ್ನ ಪರ್ಯಾಯಕರೇ, ಇನ್ನೊಬ್ಬರಿಗೆ ಮಾತಿಲ್ಲ. ಇನ್ನೊಬ್ಬರಿಗೆ ಯಾವ ದ್ರವ್ಯ ಯಾವ ಕಾಲದೊಳಗೂ ಏನನ್ನೂ ಕೊಡುವುದಿಲ್ಲ. ಕೊಡುವ ಪಡೆಯುವ ಮಾತು ವಸ್ತು ವ್ಯವಸ್ಥೆಯೊಳಗೆ ಇಲ್ಲವೇ ಇಲ್ಲರಿ. ಕೊಡುವ ಪಡೆಯುವ ಮಾತು ಇದೆ, ಅದರ ವಸ್ತುವಿನೊಳಗಿದೆ. ವಸ್ತು ವ್ಯವಸ್ಥೆಯೊಳಗಿಲ್ಲ ಅಂತ ಹೇಳಿ ವಸ್ತುವಿನೊಳಗಿದೆ ಅಂತಂದ್ರೆ ಏನ? ಪರಸ್ಪರದೊಳಗೆ ಇಲ್ಲ. ಒಂದು ವಸ್ತುವಿನಲ್ಲಿ ಇದೆ, ಪಡೆದುಕೊಳ್ಳುವ ಒಂದು ಅರ್ಹತೆ, ಯೋಗ್ಯತೆ ಅಥವಾ ಹಕ್ಕು, ಅಧಿಕಾರ ಯಾರಿಗಿದೆ? ಪರ್ಯಾಯಕ್ಕೆ ಇದೆ. ಕೊಡುವಂಥ ಉದಾರತೆ ಯಾರಿಗಿದೆ? ದ್ರವ್ಯಕ್ಕೆ ಇದೆ. ಆದರೆ ಅದಕ್ಕೆ ಬೇಕಾದಷ್ಟು ಉದಾರ ಇದ್ರೂ, ಅನಾದಿ ಅನಂತ ಕಾಲದವರೆಗೆ ಕೊಡುವಂಥದ್ದಿದ್ರೂ ಇನ್ನೊಂದಕ್ಕೇನೂ ಕೊಡುವುದಿಲ್ಲ ನೋಡ್ರಿ. ಇನ್ನೊಂದು ದ್ರವ್ಯಕ್ಕೆ ಏನನ್ನೂ ಕೊಡುವುದಿಲ್ಲ. ಧರ್ಮದಿಂದ ಅಧರ್ಮಕ್ಕ, ಅಧರ್ಮದಿಂದ ಆಕಾಶಕ್ಕ, ಆಕಾಶದಿಂದ ಕಾಲಕ್ಕ, ಪರಸ್ಪರ ಧರ್ಮದಿಂದ ಜೀವಕ್ಕ, ಜೀವದಿಂದ ಪುದ್ಗಲಾದಿ 5 ದ್ರವ್ಯಕ್ಕ, ಪುದ್ಗಲದಿಂದ ಪುದ್ಗಲಕ, ಪುದ್ಗಲದಿಂದ ಅನ್ಯ 5 ದ್ರವ್ಯಕ್ಕ ಕೊಡುವಂಥ ಸಾಮರ್ಥ್ಯ ಯಾವ ದ್ರವ್ಯದಲ್ಲಿ ಏನೂ ಇಲ್ಲ, ಏನನ್ನೂ ಕೊಡುವುದಿಲ್ಲ. ಹಾಗಾದರೆ ವಸ್ತು ವ್ಯವಸ್ಥೆಯೊಳಗೆ ಏನಿದೆ? ಕೊಡುವ ಪಡೆಯುವ ಮಾತು ಅಸತ್ಯ ಇದೆ. ಯಾರಿಗೆ? ಯಾರು ಏನನ್ನು ಕೊಡವ್ರೆ? ತಂದೆ ತನ್ನ ಆಸ್ತಿಯನ್ನೆಲ್ಲ ಮಗನಿಗೆ ಕೊಡ್ತಾನ್ರಿ, ಏನಿಲ್ರಿ? ಇಲ್ಲ. ಬಕ್ಷೀಸ್ ಪತ್ರ ವಾರಸ್ ಅವನೇ ಅದನ್ನಲ್ಲ. ಅದೇ ತಂದೆಗಿಂತ ಮಗ ಮೊದಲು ಹೋದ ಅಂತಂದ್ರೆ ಎಲ್ಲಿ ವಾರಸ್ರಿ? ಒಂದು ಮಾತು. ಇನ್ನು ಬಕ್ಷೀಸ್ ಅವ ಕೊಟ್ರೂ ಕೂಡ ಅದರದ್ದು ಉಪಭೋಗ ಅಥವಾ ಅದು ಅವನಿಗೆ ಗೊತ್ತೇ ಇಲ್ಲ, ಇವು ಬಕ್ಷೀಸ್ ಪತ್ರ ಬರೆದಿಟ್ಟಿದ್ದಾನ. ಹೀಗ ಆಗ್ತಿದೆಯೋ ಅಥವಾ ಇಲ್ಲ? ಆದ್ರೆ ಒಂದು ವೇಳೆ ಕೊಟ್ರ ಅಥವಾ ಒಂದು ವೇಳೆ ಪಡ್ಕೊಂಡ್ರ ಅದು ಯಾರಿಂದ? ತಂದೆಯಿಂದ ಮಗನಿಗೆ,
ಮಗನಿಗಾಗಿನ ತಂದೆ ಕೊಡುವ ಸಾಧ್ಯತೆ ಇದೆ. ಇದು ಲೋಕದೊಳಗಿನ ಸಾಮಾನ್ಯ ವ್ಯವಹಾರ ರೀ. ತಂದೆ ಕೊಡದೇನೂ ಇರಬಹುದು, ಆದರೆ ಇಲ್ಲಿ ದ್ರವ್ಯ ರೂಪದ ತಂದೆ ಪರ್ಯಾಯಕ್ಕೆ ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ತಗೊಳ್ಳುವ ಅಧಿಕಾರ ಪರ್ಯಾಯಕ್ಕೆ ಮಾತ್ರ ಇದೆ. ಪರ್ಯಾಯ ಭ್ರಮಿಸ್ತಿದ್ರೆ ಭ್ರಮಿಸಲಿ, ದ್ರವ್ಯ ಏನೂ ಮಾಡುವುದಿಲ್ಲ. ಅದಕ್ಕೆ ಪರ್ಯಾಯ ಭ್ರಮಿಸ್ತಿದ್ರೆ ಭ್ರಮಿಸಲಿ, ಆದರೆ ಪರ್ಯಾಯದ ಹಕ್ಕು ದ್ರವ್ಯದೊಳಗಿರುವಂಥ ನಿಧಿಯನ್ನು ಪಡೆದುಕೊಳ್ಳುವುದ ಯಾವಾಗಲೂ ಇದೆ. ಆ ಹಕ್ಕನ್ನು ಅದು ತಾನಾಗೆ ಬಿಟ್ಟು ಕೊಟ್ಟರೆ ಯಾರೇನು ಮಾಡೋರ್ರಿ? ಆ ಪರ್ಯಾಯ ತಾನಾಗೆ ಬಿಟ್ಟು ಕೊಟ್ಟಿದೆ. ದ್ರವ್ಯ ಆ ಪರ್ಯಾಯವನ್ನ ಆ ಹಕ್ಕದಿಂದ ನಷ್ಟ ಮಾಡಿಲ್ಲ, ಮತ್ತು ಯಾವ ಅನ್ಯ ದ್ರವ್ಯಗಳ ಆ ಹಕ್ಕನ್ನ ಕಸಿದುಕೊಳ್ಳುವ ಸಾಧ್ಯತೆ ಇಲ್ಲ. ಇಂಥ ವಸ್ತು ವ್ಯವಸ್ಥೆ ಕೊಡುವ ಪಡೆಯುವ ಯಾರಲ್ಲೇ ಇದೆ ವ್ಯವಹಾರ. ದ್ರವ್ಯ ಕೊಡಲಿಕ್ಕೆ ಸಮರ್ಥ ಇದೆ, ಪರ್ಯಾಯ ಪಡ್ಕೊಳ್ಳಲಿಕ್ಕೆ ಅರ್ಹ ಇದೆ. ದ್ರವ್ಯ ಕೊಡಲಿಕ್ಕೆ ಸಮರ್ಥ ಇದೆ, ಪರ್ಯಾಯ ಪಡೆದುಕೊಳ್ಳುವ ಸಲುವಾಗಿ ಅರ್ಹ ಇದೆ, ಪಾತ್ರ ಇದೆ. ಅದರ ಪಾತ್ರತೆ ಯಾವಾಗ ಬರ್ತಿದೆಯೋ ಆವಾಗ ದ್ರವ್ಯದ ಸಮಗ್ರ ನಿಧಿಯನ್ನು ಅದು ಪಡ್ಕೊಳ್ತಿದೆ. ಪಡ್ಕೊಂಡು ಏನು ಮಾಡ್ತಿದೆ? ಬಸ್ ಅನುಭವ ಮಾಡ್ತಿದೆ, ಆಸ್ವಾದಿಸ್ತಿದೆ, ಆನಂದದ ಅನುಭವ ಮಾಡ್ತಿದೆ, ಶಾಂತಿಯ ಅನುಭವ ಮಾಡ್ತಿದೆ, ಜ್ಞಾತಾತನದ ಅನುಭವ ಮಾಡ್ತಿದೆ. ಹೀಗಿರುವೆಳೆದೊಳಗ ಈಗ ಮೂಲ ಮಾತು ಉಳಿತಲಾದಲ್ಲೇ ಉದ್ಗಲ ದ್ರವ್ಯ ಜೀವನಿಗೆ ಜ್ಞಾನವನ್ನು ಕೊಡೋ ಸಾಧ್ಯ. ಉದ್ಗಲ ದ್ರವ್ಯ, ಉದ್ಗಲಾದಿ 5 ದ್ರವ್ಯ ಅಥವಾ ಅನ್ಯ ಜೀವ ಮೊದಲಾದ 6 ದ್ರವ್ಯ. ತನ್ನನ್ನು ಬಿಟ್ಟು ಅನ್ಯ ಜೀವ ಮೊದಲಾಗಿ 6 ದ್ರವ್ಯ. ಜೀವ ಎಷ್ಟದವು? ಅನಂತದವು. ಹಾಗಾದ್ರೆ ಕೇವಲಿ ಭಗವಂತನ ನನಗೆ ಸಮ್ಯಕ್ ಜ್ಞಾನವನ್ನು ಕೊಡೋ ಸಾಧ್ಯ. ಜೀವ ಮೊದಲಾಗಿ 6 ಜಾತಿಯ ಅನಂತ ದ್ರವ್ಯ. ನನಗ ಜೀವ ಮೊದಲಾಗಿ 6 ಜಾತಿಯ ಅನಂತ ದ್ರವ್ಯಗಳ ಏನನ್ನೂ ಕೊಡುವ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರ ನನಗೆ ಯಾವುದರದ್ದು ಅವಶ್ಯಕತೆ ಇಲ್ಲ. ನನಗೆ ಯಾವುದು ಅನ್ಯ ದ್ರವ್ಯದಿಂದ ತೆಗೆದುಕೊಳ್ಳಬೇಕಾದಂಥ ಕೊರತೆ ನನ್ನಲ್ಲಿ ಇಲ್ಲ. ಹೀಗಿರುವೆಳೆದೊಳಗ ನಾವು ಸುಖದ ಅಭಿಪ್ರಾಯ ಇಟ್ಕೊಂಡು ತ್ರಿಲೋಕ ಪೂಜ್ಯ ಅರಹಂತ ಪ್ರಭುವಿನ ಕಡೆಗೆ ನೋಡುವುದು ಕೂಡ ಏನಿದೆ? ವಸ್ತು ವ್ಯವಸ್ಥೆಯ ವಿರುದ್ಧ ಇದೆ. ಸೂಕ್ಷ್ಮೋ ಭಗವದ್ ಧರ್ಮ. ನಾವು ನಿಜ ಸುಖದ ಅಭಿಲಾಷೆ ಇಟ್ಕೊಂಡ ಅರಹಂತ ಪ್ರಭುವಿನ ಕಡೆಗೆ ನೋಡುವುದು ಕೂಡ ವಸ್ತು ಸ್ವರೂಪದಿಂದ ವಿರುದ್ಧ ಪ್ರವೃತ್ತಿ ಇದೆ ಅಂಥೇಳಿ ನೋಡಿದರೂ ಕೂಡ ನೋಡುವುದಿಲ್ಲ. ಯಾರ ಮುನಿ ಭಗವಂತರ ಯಾರ ಕಡೆಗೆ? ನಮ್ಮ ಕಡೆಗೆ ಅಲ್ರೇ. ನಮ್ಮ ಕಡೆಗೆ ಅಥವಾ ಜಡ ವೈಭವದ ಕಡೆಗೆ, ಮನೆ ಮಹಲಾದಿಗಳ ಕಡೆಗೆ, ರಸ್ತೆ ಸ್ವಚ್ಛತೆಯ ಕಡೆಗೆ ನೋಡೋದು ಸಾಧ್ಯನೇ ಇಲ್ಲ. ನೋಡೋದನೇ ಇಲ್ಲ. ನೋಡಿದರೂ ಸಹ ನೋಡುವುದಿಲ್ಲ. ಯಾವುದನ್ನು ನೋಡಿದರೆ? ಅರಹಂತ ಸಿದ್ಧ ಮೊದಲಾಗಿ ಪಂಚಪ್ರಭುಗಳು. ನೋಡಿದರೂ ಕೂಡ ನೋಡುವುದಿಲ್ಲ. ಯಾಕೆ ನೋಡುವುದಿಲ್ಲ? ಸಮಸ್ತ ಸಂಸಾರಿ ಜೀವರುಗಳಿಂದ ನೋಡುವುದರ ಹಿಂದೊಂದು ಸ್ವಾರ್ಥ ಇದೆ. ನೋಡುವಿಕೆಯ ಹಿಂದೊಂದು ಸ್ವಾರ್ಥ ಇದೆ. ಆ ಸ್ವಾರ್ಥದಿಂದ ಅವರು ನೋಡುವುದಿಲ್ಲ. ಅಂದ್ರನ ನೋಡಿದರನು ನೋಡುವುದಿಲ್ಲ. ನೋಡುವುದರ ಹಿಂದೆ ಸ್ವಾರ್ಥನ. ಈಗ ನಿಮ್ಮನ್ನು ನೋಡಿದ ನಂತರ ಮೊನ್ನೆ ಇರಲಿಲ್ಲ ನೀವು ಸ್ವಾಭಾವಿಕವಾಗಿ. ಆ ಪ್ರಕಾರ ಇಲ್ಲ ಅವರಿಗೆ. ಯಾರಿಗೆ? ಆತ್ಮ ಸಾಧಕರು. ಇಷ್ಟೋಪದೇಶದ 2 ಗಾಥೆಗಳ ಒಂದು ಸಾರ ಇದರಲ್ಲೇ ಇಷ್ಟು ಚರ್ಚೆಯೊಳಗೆ ಬಂತಾರೆ. ಅದನ್ನು ಮತ್ತೆ ಪುನರುಕ್ತಿ ಬೇಡ.
ವಿಚಾರ ಚಿಂತನಾದಿಗಳನ್ನು ತಾವು ಮಾಡುತ್ತೆ. ಇಲ್ಲಿ ಈ ಕಲಶದಲ್ಲಿ ಎದರ ಬದರ ಇರುವಂಥ ಕಲಶಗಳಲ್ಲಿ, ಕ್ರಮದಿಂದ ಮುಂದೆ ಹೋಗಿರುವಂಥ ಕಲಶದಲ್ಲಿ ಮತ್ತು ಹಿಂದಿನ ಕ್ರಮದೊಳಗೆ ಬಿಟ್ಟು ಬಂದಿರುವಂಥ ಕಲಶದಲ್ಲಿ ಮೊದಲಿನ ಸ್ವಲ್ಪ ಏನಿದೆ ಅದರೊಳಗ ಶಬ್ದರೂಪದಿಂದ ತರತಮತೆ ಇದ್ರೂ ಕೂಡ ಅರ್ಥರೂಪದಿಂದ ವಿಶೇಷ ತರತಮತೆ ಇಲ್ಲ. ಇಲ್ಲದಿದ್ರೂ ಕೂಡ ಅರಕ್ಷ ಮತ್ತು ಅಗುಪ್ತಿಯೊಳಗೆ ವ್ಯತ್ಯಾಸ ಇದೆ ಏನಿಲ್ಲ. ಶಬ್ದ ಎರಡಿದಾವಂದ ಮೇಲೆ ಶಬ್ದದ ಭಾವ ವ್ಯತ್ಯಾಸ ಇರೋದು ಅಥವಾ ಇಲ್ಲ. ನಿನ್ನೆ ಮೊನ್ನೆ ಹೇಳಿದ ಪ್ರಕಾರ ಏಳು ಭಯಗಳಿಗೆ ಸಂಬಂಧಿಸಿದ ಹಾಗೆ ಭೇದ ರೂಪದಿಂದ ಕಥನೆ ಇದೆ. ಆದರೆ ಅಭೇದ ರೂಪದಿಂದ ಅವನ ಪರಿಣಮನದೊಳಗೆ ಸಮ್ಯಕ್ ದೃಷ್ಟಿ ಜೀವದ ಪರಿಣಮನದೊಳಗ ಯಾವ ವ್ಯತ್ಯಾಸ ಇಲ್ಲ ಅನ್ನೋದು ಹೇಳಿತ್ತು. ಆದ್ರೂ ಕೂಡ ಭೇದ. ಈಗ ನೋಡ್ರಿ, ಶ್ರದ್ಧಾ ಮತ್ತು ಜ್ಞಾನದೊಳಗೆ ವ್ಯತ್ಯಾಸ ಇದೇನಿಲ್ಲ. ಅಭೇದತೆ ಸಾಮ್ಯತೆ ಇದೇನಿಲ್ಲ. ವ್ಯತ್ಯಾಸ ಇದೇನಿಲ್ಲ ಕೇಳಿದ ನಂತರ ಶಬ್ದಂತೂ ಜ್ಞಾನ ಇದೆ, ದರ್ಶನ ಶ್ರದ್ಧೆ ಇದೆ. ಶ್ರದ್ಧೆ ಅನ್ನುವ ಶಬ್ದನ ಬೇರೆ ಇದೆ, ಜ್ಞಾನ ಅನ್ನುವ ಶಬ್ದನ ಬೇರೆ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನದ ತನ್ನದೇ ಆದಂಥ ಪರಿಭಾಷೆ ಇದೆ, ಶ್ರದ್ಧೆಗೆ ತನ್ನದೇ ಆದಂಥ ಪರಿಭಾಷೆ ಇದೆ. ಅದರ ಶ್ರದ್ಧಾ ಮತ್ತು ಜ್ಞಾನದೊಳಗ ಅಭೇದತೆ ಕೂಡ ಇದೇನಿಲ್ರಿ ಅಂಥೇಳಿ ಅನೇಕಾಂತ. ಅನೇಕಾಂತ ಅಂತಂದ್ರೆ ನಾವು ಅರ್ಥ ಏನು ಮಾಡ್ತೇವೆ? ಅನೇಕ ಧರ್ಮಗಳುಳ್ಳದ್ದು. ಇದು ಬಹಳ ಸ್ಥೂಲರೇ. ಪರಸ್ಪರ ವಿರುದ್ಧ ಧರ್ಮ ಉಳ್ಳದ್ದು, ಇದು ಸ್ಥೂಲರೇ. ಹಾಗಾದ್ರೆ ಏನು? ಅನೇಕ ಧರ್ಮ, ಅನೇಕಾಂತ. ಯಾವುದ ಅಭೇದ ರೂಪ ಇದೆಯೋ ಅದರಲ್ಲಿನ ಭೇದ ಮಾಡಲಿಕ್ಕೆ ಬರ್ತಿದೆ. ಯಾವುದು ಭೇದ ರೂಪ ಇದೆಯೋ ಅದಕ್ಕೆ ಕಥಂಚಿತ್ತನ ಭೇದ ರೂಪ ಇದೆ. ಸರ್ವಥಾ ಭೇದ ರೂಪ ಇತ್ತು ಅಂತಂದ್ರ ಅನೇಕಾಂತವಾದಿ ಜೈನ ದರ್ಶನಕ್ಕ ಅದು ಮಾನ್ಯ ಇಲ್ಲ. ಅನೇಕಾಂತ ಕೂಡ ಅನೇಕಾಂತ ಇದೆ. ಅನೇಕಾಂತದೊಳಗೂ ಕೂಡ ಸರ್ವಥಾ ಅನೇಕಾಂತ ಇಲ್ಲ, ಸರ್ವಥಾ ಏಕಾಂತಂತೂ ಇಲ್ಲವೇ ಇಲ್ಲ. ಹಾಗಾದ್ರೆ ಸರ್ವಥಾ ಏಕಾಂತ ಇಲ್ಲ, ಅದಕ್ಕೆ ವಿರುದ್ಧವಾಗಿ ಕಥಂಚಿತ್ ಏಕಾಂತ ಅಥವಾ ಸಮ್ಯಕ್ ಏಕಾಂತ ಇದೆ ರೀ. ಮತ್ತ ಸರ್ವಥಾ ಅನೇಕಾಂತ ಇಲ್ಲ, ಅದರ ವಿರುದ್ಧವಾಗಿ ಅನೇಕಾಂತದೊಳಗೂ ಕೂಡ ಅನೇಕಾಂತ ಇದೆ. ಅದಕ್ಕೆ ಅನೇಕಾಂತ ದರ್ಶನ, ಅನೇಕಾಂತವಾದಿ ಜೈನ ದರ್ಶನವನ್ನ ತಿಳಿಯುವ ಸಲುವಾಗಿ ನಿಜವಾಗಿನ ಜ್ಞಾನದೊಳಗ ಅತ್ಯಂತ ಸೂಕ್ಷ್ಮತೆ ಮತ್ತು ತೀರ ತನ್ನ ಕಲ್ಯಾಣದ ಅಥವಾ ಜೈನ ದರ್ಶನವನ್ನು ತಿಳಿಯುವುದರ ತೀವ್ರ ಜಿಜ್ಞಾಸೆ ಬೇಕು. ತೀವ್ರ ಜಿಜ್ಞಾಸೆ ಅರ್ಥಾತ್ ಅಂಶ ಮಾತ್ರ ಕೂಡ ಪರಕ್ಕೆ ಸಂಬಂಧಿಸಿದ ಹಾಗೆ ಆತುರಪೂರ್ಣ ರುಚಿ ಬೇಕಿಲ್ರಿ, ಬಿಟ್ಟು ಹೋಗ್ಲಿಕ್ಕೆ ಬೇಕೆಲ್ಲ. ಶಬ್ದ ಬಂದು ಕೊಳ್ಳಿ ಯಾರು ಈ ಪ್ರಕಾರ ತಕ್ಷಣಕ್ಕ ಆತುರಪೂರ್ಣ ಏನು ರುಚಿ ಇದೆಯಲ್ಲ ಅದು ಬಿಟ್ಟು ಹೋಗೋದ್ರ ಹೆಸರು ತೀವ್ರ ಜಿಜ್ಞಾಸೆ ಇದೆ ಅಂಥೇಳಿನ. ಹೊರಗಡೆ ಏನಾದ್ರೂ ಕೂಡ ಉದಾಹರಣೆ ಅದವರೇ. ತೋಡರ ಮಲ್ಲರ 6 ತಿಂಗಳವರೆಗೆ ಲವಣದಿಂದ ರಹಿತವಾದಂಥ ಭೋಜನ ಮಾಡಿದ್ರನು ಅವರಿಗೆ ಗೊತ್ತೇ ಆಗಲಿಲ್ಲ ಇದರ ಅರ್ಥ ಏನಿದೆ. ತೀವ್ರ ಜಿಜ್ಞಾಸೆ ಇದೆ. ಜಿನಶಾಸನಕ್ಕೆ ಸಂಬಂಧಿಸಿದ ಹಾಗೆ ಜಿನಶಾಸನದೊಳಗ ದೋಷ ಸಂಭವಿಸಬಾರದು ನನ್ನಂಥ ಅಲ್ಪಜ್ಞನಿಂದ ಅನ್ನೋದು ಅವರಿಗೆ ಸಂಪೂರ್ಣ ಆ ಕಡೆ ಜಿಜ್ಞಾಸೆ, ರುಚಿ, ಸಂಪೂರ್ಣ ಸಾವಧಾನತೆ ಇದ್ದ ಕಾರಣ ಈ ಯಾವುದು ಅತ್ಯಂತ ಚಪಲ ಇದೆಯಲ್ಲ ಆ ರಸನೇಂದ್ರಿಯದ ವಿಷಯದ ಜ್ಞಾನ ಆಗಲಿಲ್ಲ. ನಾವು ಎಲ್ಲ ಮಾಡ್ತಾ ನಾವು ಜಿನಾಗಮವನ್ನು ತಿಳಿತೇವೆ, ನಮಗೆ ತಿಳಿತಾನೆ ಇದೆ ಅನ್ನುವುದ ಮಹಾಮೂರ್ಖತನ ಇದೆ. ಸಂಭವನೆ ಇಲ್ಲ. ಹಾಗೆ ಅನೇಕಾಂತವಾದ ಏನಿದೆ ಜೈನ ದರ್ಶನದ ಆ ಅನೇಕಾಂತವಾದ ತಿಳಿಯದ ವಿನಃ ಪ್ರಯೋಜನದ ಸಿದ್ಧಿ ಆಗೋದಿಲ್ಲ. ಪ್ರಯೋಜನದ ಸಿದ್ಧಿ ಆಗದ ವಿನಃ ಭವಬಂಧನದಿಂದ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದೋ ಸಾಧ್ಯ ಇಲ್ಲ. ಆ ಅನೇಕಾಂತ ತಿಳಿಯುವ ಸಲುವಾಗಿ ಅತ್ಯಂತ ತೀವ್ರ ಜಿಜ್ಞಾಸೆ, ಲೋಕದಿಂದ ಸಂಪೂರ್ಣ ರುಚಿ,
ಒಂದು ಯಾವ ಪ್ರಕಾರದ ಈಗ ದೃಷ್ಟಾಂತ ಹೇಳಿತು, ಅರೆ ಅಂಥದ್ದು ರಸನೇಂದ್ರಿಯ ಅತ್ಯಂತ ಚಪಲ ಇದೆ, ಮತ್ತು ಕ್ಷಾರ ರಸ ಎಲ್ಲ ರಸಗಳಲ್ಲಿ ಮುಖ್ಯ ಇದೆ ರೀ. ಅದು ಬರೀ ಕಥೆ ಅಲ್ಲ. ಪಾಯಸದಂಥ ಸಿಹಿ ಪದಾರ್ಥದೊಳಗೂ ಕೂಡ ಸ್ವಲ್ಪ ಲವಣ ಇಲ್ಲ ಅಂತಂದ್ರೆ ಸವಳ ಸವಳ ಹತ್ತಿದೆ ಅದು. ಅರೆ ಹಣ್ಣಿನ ರಸದೊಳಗೂ ಕೂಡ ಸ್ವಲ್ಪ ಬೇಕ್ರಿ, ಹಾಕ್ತೇವ ಅಥವಾ ಇಲ್ಲ ಅಂದ್ರನ ಹೇಳಿದ ಕಥೆಯನ್ನು ಬಹಳ ಸುಲಭವಾಗಿ ಹೇಳಿಬಿಟ್ಟೆವು, ನೆನಪಿನಲ್ಲಿ ಇಟ್ಕೊಂಡೆವು. ಆದ್ರೆ ಆ ಕಥೆಯ ಸ್ವಾರಸ್ಯ ನಮಗೂ ಗೊತ್ತಾಗಲಿಲ್ಲ, ಆರ್ಟ್ ನಮಗೂ ಗೊತ್ತಿಲ್ಲ, ಅದರದ ಮೂಲ ಏನಿದೆ ಅನ್ನೋದು ಗೊತ್ತಾಗಲಿಲ್ಲ. 5 ಇಂದ್ರಿಯಗಳಲ್ಲಿ ಅತ್ಯಂತ ಚಪಲ ಯಾವ್ದ ಅಂತಂದ್ರೆ ರಸನೇಂದ್ರಿಯ. ಆ ರಸನೇಂದ್ರಿಯದ ರಸಗಳಲ್ಲಿ ಪ್ರಮುಖ ಯಾವ್ದ ಅಂತಂದ್ರೆ ಕ್ಷಾರ ರಸ. ಹಾಗಾದ್ರೆ 6 ತಿಂಗಳಿಗಟ್ಲೆ ಒಂದು ದಿವಸದ ಮಾತಲ್ರಿ ಭರತಮೈ, ಒಂದು ದಿವಸದ ಮಾತಲ್ಲ. ನಮಗೆ ಜಿನವಾಣಿಯದ್ದೇನೋ ಮಾಡೋದಿರ್ತಿದೆ ಕಾರ್ಯಕ್ರಮ, ಆ ವೇಳೆದೊಳಗೂ ಕೂಡ ಆ ಅಡುಗೆಯೊಳಗಿನ ಏನದ ತರತಮತೆಯ ಅಥವಾ ನ್ಯೂನತೆಗಳ ಮುಖ್ಯವಾಗಿ ಕಾಣಿಸ್ತಾವ್ರೆ. ಇಲ್ಲಿ ಕಂಡಿರುವಂಥ ಅನಾವರಣಗೊಂಡಿರುವಂಥ ಗ್ರಂಥ ನಮಗೆ ಊಟ ಮಾಡುವ ವೇಳೆದೊಳಗೆ ಸಂಪೂರ್ಣ ದೃಷ್ಟಿಯೊಳಗಿಂದ ಹೊರಟು ಹೋಗಿರ್ತಿದೆ ರೀ. ಹೌದು ಅಥವಾ ಇಲ್ರಿ? ಅಲ್ಲಿಯ ಶಬ್ದ, ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಆಹಾರದೊಳಗಿನ ನ್ಯೂನತೆಗಳು ನಮಗ ಬೃಹದಾಕಾರವಾಗಿ ಕಾಣಿಸ್ತವ್ರೆ. ಹಾಗಾದ್ರೆ ನಾವು ಟೋಡರಮಲ್ಲರ ಶ್ರೇಣಿಯೊಳಗೆ ಬರಲಿಕ್ಕೆ ಯಾವಾಗ ಸಾಧ್ಯ ಇದೆ? ಯಾವಾಗ ಸಾಧ್ಯ ಇದೆ? ಅನೇಕಾಂತವಾದ ಅಂತಂದ್ರ ಅದ ನೋಡ್ರಿ, ಮಹಾನ್ ಶೂರ ವೀರ ಧೈರ್ಯ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಧೈರ್ಯದಿಂದ ಆಲಿಸು ಸೋದರನೇ. ಇವು ಮಾತಾ ಧೈರ್ಯದಿಂದ ಆಲಿಸುವಂಥವಿದ್ದಾವೆ. ಅಕ್ಷರ ಬಲ್ಲವರಿಗೆಲ್ಲ ಶಾಸ್ತ್ರ ಓದಲಿಕ್ಕೆ ಬರುವುದಿಲ್ಲ ಅಂಥೇಳಿ ಅಪ್ಪಾಜಿಯನ್ನು ಹೇಳಿದ್ರು. ನಿಜವಾಗಿನ ಭಾಳ ನೆನಪಾದರೆ ಎದಿ ಛಲ್ಲ ಅಂತಿದ್ದೀರಿ. ಧರ್ಮ ತಿಳಿಯೋದ ನಿಜವಾಗಿ ಕರ್ಮ ಮಾರ್ಗದ ಸಂಪೂರ್ಣ ಅಲ್ಲಿ ಬೇಹೋಶ್ ಆಗಲಿಕ್ಕೆ ಬೇಕ್ರಿ, ಬೇಹೋಶ್. ಅವಾಗ ಇಲ್ಲಿದೆ ಏನ್ರಿ ತಿಳಿಯೋ ಸಾಧ್ಯ ಇದೆ. ಅಲ್ಲಿ ಹೋಶ್ ಬಿಟ್ಟು ಹೋಗ್ಲಿಕ್ಕೆ ಬೇಕು, ಅಲ್ಲಿ ಸತ್ತವರ ಹಾಗೆ ಆಗಲಿಕ್ಕೆ ಬೇಕು, ಮೂರ್ಛಿತನ ಹಾಗೆ, ಮೂರ್ಛೆ ಹೋದವರ ಹಾಗೆ. ಏನು ಹೇಳಿ ನಾವು ತಿಳಿತೇನೆ, ಈಗ ಮೂರ್ಛೆ ಹೋದವ್ರ ಹಾಗೆ ಅದವ್ರೆ ಮಕ್ಕಳ. ಮೊನ್ನೆ ಹೇಳಿದ್ರಲ್ಲ ಶಾಬಾಬಿ, ಹೇಳಿದ್ನಲ್ಲ ಮಾತಾ ಪಾಣಿಯಾನ್. ಹಾ, ಮತ್ತ ಅದನ್ನೇ ಐಕ್ಲಾಸ್ ಕಾಯ್, ಹಾ ಮೀ ಐಕ್ಲ. ಅದರ ತರ್ಲಿಲ್ರಿ ನೀರ. ಮಗು ಮಗು ಅಂದ್ರೆ 2 ವರ್ಷದ ಮಗು ಅಲ್ಲ, 20 ವರ್ಷದ 25 ವರ್ಷದ ಮಗ ಅಥವಾ ಸೊಸೆ. ನಾನೇನು ಹೇಳ್ತಾ ಇದ್ದೇನೆ ಕೇಳಿಸ್ತಾ ಇದ್ದೆ? ಹಾ ಹಾ ಕೇಳಿಸ್ತ. ಅದರಲ್ಲಿ ಎಷ್ಟು ಮಗ್ನದರಲ್ಲ, ಅದು ಬರೀ ಉದಾಹರಣೆ ರೀ, ಅದಕ್ಕಿಂತ ಮಗ್ನ ಬೇಕ್ರಿ. ಆದ್ರೆ ಅಲ್ಲಿ ಕಾರ್ಯದ ಕುರಿತಾಗಿ ಅವರಿಗೆ ಯಾವುದೇ ಪ್ರಕಾರದ ಪರಿವೇ ಇಲ್ಲ. ಆದರೆ ಇವರ ಕಾರ್ಯ ಮಾಡುವ ವೇಳೆದೊಳಗೂ ಕೂಡ ಅಲ್ಲಿ ರುಚಿ ಇರುವುದಿಲ್ಲ. ವ್ಯತ್ಯಾಸ ಇಷ್ಟ ಇದೆ. ಮೊಬೈಲ್ದೊಳಗೆ ಯಾರು ಮಗ್ನ ಇದ್ದಾರೋ ಅವರಿಗೆ ಕಾರ್ಯದ ಕುರಿತು ಪರಿವೇನೇ ಇಲ್ಲ. ಆದರೆ ಇಲ್ಲಿ ಯಾರ ಆತ್ಮನಲ್ಲೇ ಅಥವಾ ಜೈನ ದರ್ಶನದ ಅಭ್ಯಾಸದೊಳಗೆ ರುಚಿವಂತರಾಗಿದ್ದಾರೋ ಅವರು ಕಾರ್ಯ ಅಂತೂ ಮಾಡ್ತಾ ಇದ್ದಾರೆ. ಅನ್ಯ ಕಾರ್ಯಗಳನ್ನ, ಗುರುಗಳ ಹೇಳಿದ ಕಾರ್ಯ, ಹಿರಿಯರು ಹೇಳಿದ ಕಾರ್ಯ, ವ್ರತದ ಪಾಲನೆ, ಅರೆ ರೇ ತೀರ್ಥ ವಂದನೆ, ಗ್ರಂಥದ ಅಧ್ಯಯನ ಮಾಡ್ತಾ ಇದ್ದಾರೆ. ಗುರುಗಳು ಹೇಳಿದ ಸಮಸ್ತ ಆಜ್ಞೆಗಳನ್ನ ಪಾಲಿಸ್ತಾ ಇದ್ದಾರೆ. ಅದರ ರುಚಿ ಶುದ್ಧಾತ್ಮನ ಉಪಲಬ್ಧಿಯ ಕಡೆಗೆ. ಅದು ಬರೀ ಸ್ವಲ್ಪದ ಸಲುವಾಗಿ ದೃಷ್ಟ ಅಂತ ಹೇಳಿದೆ, ಅಂಥದ್ದು ಇಲ್ಲಿ ಇಲ್ಲ. ತನ್ನಷ್ಟಕ್ಕೆ ತಾನೇ ಯುದ್ಧಕ್ಕಿದ್ದಂಗೆ ಆಗಿ ಹೋಗುವುದಿಲ್ಲರಿ ಕಲ್ಯಾಣ. ಧರ್ಮ ಮಾರ್ಗ ಸಿಗುವುದಿಲ್ಲ. 2 ವಿರುದ್ಧದವಲ್ಲ. ಇನ್ನೊಂದು ಮಾತು, ಈ ಮೊದಲನು ಯಾವಾಗೋ ಒಂದು ಸಲ ಬಂದದ್ದಿತ್ತು. ಪ್ರಕಾಶ ಇಲ್ಲಲ್ಲಿ, ಅಪರಿಚಿತ ಇದೆ, ಪ್ರಕಾಶ ಅಂತೂ ಇಲ್ಲವೇ ಇಲ್ಲ.
ಅನ್ಯದ ಪ್ರಕಾಶ ಅಲ್ಲಿ ಬೀಳೋದನ್ನು ಸಾಧ್ಯ ಇಲ್ಲಲ್ಲ. ನನ್ನ ಮೋಕ್ಷ ಮಾರ್ಗದ ಮೇಲೆ ಟೋಡರ್ ಮಲ್ಲರ ಗ್ರಂಥನ ಬರೆದರೆ ಮೋಕ್ಷ ಮಾರ್ಗ ಪ್ರಕಾಶಕ, ಮೋಕ್ಷ ಮಾರ್ಗದ ಮೇಲೆ ಬೆಳಕು ಬೀರುವಂಥದ್ದು. ಅದರ ಮಾತ ಅದು ಕೇವಲ ವ್ಯವಹಾರ. ಮೋಕ್ಷ ಮಾರ್ಗದ ಮೇಲೆ ಅನಾದಿ ಕಾಲದಿಂದ ಕತ್ತಲೇ ಇದೆ ರೀ ನಮ್ಮ ಜೀವನದೊಳಗ. ಹಾಗಾದ್ರೆ ಅರಿಯದೇ ಇರುವಂಥ ಅಪರಿಚಿತ ಮತ್ತು ಅಂಧಕಾರಮಯ ಮಾರ್ಗದ ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಧೈರ್ಯ ಬೇಕು. ಇವು ಪಾದ ಇರಿಸಿದೋ ಯಾವ ಪ್ರಕಾರ ಸಮೋಸರಣದ 20,000 ಮೆಟ್ಟಲುಗಳನ್ನ ಮೊದಲನೇ ಮೆಟ್ಟಲ ಮೇಲೆ ಪಾದ ಇರಿಸ್ತಾ ಇದ್ದ ಹಾಗೆ ಆ ಜಿಜ್ಞಾಸು ಜೀವ ಸಮೋಸರಣದ ಕೊನೆಯ ಮೆಟ್ಟಲನ್ನ ತಲುಪ್ತಾನೆ, 2ನೇ ಪಾದ. ಹಾಗೆ ಇಲ್ಲಿ ಧೈರ್ಯದಿಂದ ಸಂಸಾರ ಮಾರ್ಗದ ವಿಚ್ಛೇದ ಮಾಡಿ ರುಚಿಯನ್ನು ಬಿಟ್ಟುಕೊಟ್ಟ ಸಂಪೂರ್ಣ 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 ಅದರಿಂದ ವಿಮುಖ ಧೈರ್ಯದಿಂದ ಮಾಡಿ ಮೊದಲನೇ ಹೆಜ್ಜೆ ಇಟ್ಟ ಅಂತಂದ್ರೆ ಅದು ಪ್ರಕಾಶಮಯ ಇದೆ. ಇದು ಹಿಂದೇನಿತ್ತನ ಅದೆಲ್ಲ ಅಂಧಕಾರ ಅನ್ನೋದು ತಿಳಿದು ಬರ್ತಿದೆ. ಜ್ಞಾನ ಎಲ್ಲಿ ಉದ್ಯಮ ಮಾಡ್ತಿದೆ ಅಲ್ಲಿ ಪ್ರಕಾಶ ಇದೆ. ಜ್ಞಾನದ ಪ್ರಕಾಶ ಶ್ರದ್ಧೆಯ ಅನುಸರಣೆ ಮಾಡ್ತಾ ಇದೆ. ಇದು ಅಂಧಶ್ರದ್ಧೆ. ಶಬ್ದನೇ ಇದೆ ಅಲ್ಲ, ಅದು ನಮಗೆ ಲಕ್ಷ್ಯ ಇಲ್ಲ. ಅದಕ್ಕೆ ಹೇಳ್ತೀವಿ ಯಾವ ಶಬ್ದದ ಕಡೆಗೇನೂ ನಮ್ದು ಗಮನ ಇಲ್ಲ. ಇದು ಲಕ್ಷಣ ಎಲ್ಲ ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂಥವ್ರದ್ದು. ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂಥ ಧರ್ಮದ ಸ್ವರೂಪ ತಿಳ್ಕೊಳ್ಳುವಂಥ ಜೀವದ ಲಕ್ಷಣ ಇವ ಅಲ್ಲವೇ ಅಲ್ಲ. ಮೂರ್ಛೆ ಹೋದವರ ಹಾಗೆ ಬಂತನ ಅಪ್ಪಾಜಿ ಸ್ಪಷ್ಟ ಹೇಳಿದಾರ್ರೆ. ಕುಂದು ಕುಂದ ದೇವರ ಭಗವಂತರ ಮುನಿರಾಜರ ಆಹಾರ ಮಾಡಿ ಬರ್ತಾ ಇದ್ದಾರೆ. ಎದುರಿಗೆ ನಾಗಸರ್ಪ ಬರ್ತಾ ಇದೆ, ಹಿಂದ್ಗಡೆ ಸೇವಕ ಇದ್ದಾನೆ, ನೋಡ್ಬೇಕು ಯಾರಿವ್ರು ನೋಡ್ಬೇಕಂತ ಹೇಳಿ ಬರ್ತಾ ಇದ್ದಾನೆ. ಯಾರಿವ್ರು ನನ್ನ ಯಾವ ಮಾಲೀಕ ಇದಾನೋ ಆ ಮಾಲೀಕ ಅತ್ಯಂತ ವಿನಯದಿಂದ ಬರಮಾಡಿಕೊಂಡ, ಅತ್ಯಂತ ವಿನಯದಿಂದ ಭಕ್ತಿಯಿಂದ ಆಹಾರ ಕೊಟ್ರನೂ ಕೂಡ ಥ್ಯಾಂಕ್ಸ್ ರೇ ಅಂಥೇಳಿ ಹೇಳಲಿಲ್ಲ, ಧನ್ಯವಾದ ಹೇಳಲಿಲ್ಲ. ಹಾಗಾದರೆ ಯಾರಿರ್ಬೇಕು ಇವರು? ಇದನ್ನು ತಿಳ್ಕೊಳ್ಳುವ ಜಿಜ್ಞಾಸೆಯಿಂದ ಬರ್ತಾ ಇದ್ದಾನೆ. ಒಂದು 10 ಫೂಟ್ ಹಿಂದೆ ಇದ್ದಾನೆ ಆ ಸೇವಕ. ಕುಂದರ ಸೇವಕ ಅಲ್ಲ. ಸೇವಕ ಯಾರವ? ಯಾರ ಮನೆಯಾಗ ಆಹಾರ ಮಾಡಿದ್ರಲ್ಲ ಆ ಶ್ರೇಷ್ಠಿಯ ಸೇವಕರೇ. ಎದುರಿಗೆ ಸರ್ಪ ಬರ್ತಾ ಇದೆ, ಅವ ಗಾಬರಿಯಾಗಿದ್ದಾನೆ. ಅಲ್ಲಿ ಲೇಖಕರು ಒಂದು ಮಾತು ಹೇಳಿದ್ರು, ಮುಗ್ಧ ಮಗುವಿನ ಹಾಗೆ, ಮೂರ್ಛೆ ಹೋದವರ ಹಾಗೆ ಹಾಗೆ ಹೋಗ್ತಾ ಇದ್ದಾರೆ ಇವರು ಮುನಿರಾಜರು. ಎಲ್ಲಿ ಹೋಗ್ತಾ ಇದ್ದಾರೆ? ಆ ಸರ್ಪದ ಕಡೆಗೇನೆ ಹೋಗ್ತಾ ಇದ್ದಾರೆ. ಆ ಸರ್ಪ ತನ್ನ ಮಾರ್ಗದಿಂದ ತಾನು ಬರ್ತಾ ಇದೆ, ಇವ್ರ ಕಡೆಗೇನು ಬರ್ತಾ ಇಲ್ಲದ. ಅದರ ಸಂಯೋಗ ದೃಷ್ಟಿಯಿಂದ ನೋಡಿದ್ರೆ ಇವ್ರ ಕಡೆಗೇನ ಬರ್ತಾ ಇದೆ. ಅದ ಸಂಯೋಗ ದೃಷ್ಟಿಯಿಂದ ನೋಡಿದ್ರೆ ಅದರ ಕಡೆಗೇನ ಹೋಗ್ತಾ ಇದ್ದಾರೆ ಇವರು. ಲೋಕದೊಳಗಿದೆ ಎಂದಾದರೂ ಸಂಭವಿಸುವ ಸಾಧ್ಯ ಇದೆಯೇನ? ಅಲ್ಲಿ ಶಬ್ದ ಪ್ರಯೋಗ ಏನಾಯ್ತು? ಮುಗ್ಧ ಮಗುವಿನಂತೆ, ಮೂರ್ಛೆ ಹೋದ ಮನುಷ್ಯನಂತೆ. ಹಾಗಾದ್ರೆ ಮೂರ್ಛೆ ಹೋದವರ ಹಾಗೆ ಇರಬೇಕಂತ ಹೇಳಿತಲ್ಲ, ಹಾಗೆ ನಾವು ಅದೇವೇನ ಸತತ ಜಾಗೃತದೀವಿ. ಎಲ್ಲಿ ಪರದೊಳಗೆ, ಸಂಸಾರ ಮಾರ್ಗದೊಳಗೆ, ಬಂಧ ಮಾರ್ಗದೊಳಗೆ, ದುಃಖದ ಮಾರ್ಗದೊಳಗೆ. ಮತ್ತು ಮಾಡೋದೇನಿದೆ? ಧರ್ಮ ಮಾಡೋದಿದೆ, ಕರ್ಮದ ನಿರೋಧ ಮಾಡೋದಿದೆ, ಕರ್ಮ ನಾಶ ಮಾಡೋದಿದೆ, ಧರ್ಮ ಮಾಡೋದಿದೆ, ಮೋಕ್ಷಕ್ಕೆ ಹೋಗೋದಿದೆ. ಅದು ಮಕ್ಕಳ ಆಟ ಅಲ್ಲ ಅಂಥೇಳಿ ಭಗವಾನ್ ಕುಂದ ದೇವ ಅಷ್ಟಪಾಹುಡದೊಳಗೆ ಸಮ್ಯಕ್ ದರ್ಶನ ಇಲ್ಲದ ವ್ರತವನ್ನೇನಂದ್ರು? ಬಾಲವ್ರತ. ಮಕ್ಕಳ ಆಟ ಆಯ್ತದ. ಆ ಆಟಕ್ಕೇನಿದೆ? ಆಟ ಆಡೋದ, ಸಾಕಾಗನ ಬಿಟ್ಟು ಬರೋದ. ಹಾಗಿರ್ತಿದೇನ್ರಿ ಧರ್ಮ ಅಂದ್ರ? ಸೌಡಿದ್ದಾಗ ಓದೋದ, ಸ್ವಾಧ್ಯಾಯ ಮಾಡೋದ, ಮನೆಗೇನಾದರೂ ಆಯಿತು, ಶಾರೀರಿಕ ಏನಾದರೂ ಆಯಿತು ಅಂತಂದ್ರೆ ಬಿಟ್ಬಿಡೋದ. ನಿಷ್ಠಾ ಇಲ್ಲವೇ ಇಲ್ರಿ. ಇದ್ರೆ ಕಲ್ಯಾಣ ಆಗ್ತಿದ್ದೇನೆ. ಅದಕ್ಕೆ ಹೇಳಿದ ಆ ಮಾತು ಇನ್ನೂ ಆ ಮಾತಿಂದ ಪೂರ್ಣ ವಿಶ್ವಾಸ ಇದೆ. ಅದರ ಪೂರ್ಣ ಅರ್ಥ ಶಬ್ದದಿಂದ ಪ್ರಕಟ ಆಗ್ತಾ ಇಲ್ಲ. ನಿಮಗೆ ಧರ್ಮದ ಜ್ಞಾನ ಅದಕ್ಕೆ ಇದೆ, ಅದರ ಧರ್ಮದ ನಿಷ್ಠಾ ನಿಮ್ಮ ಪೂರ್ವಜರಲ್ಲೇನಿತ್ತು ಅದು ಇಲ್ಲ.
ಜ್ಞಾನ ಅರ್ಥಾತ್ ಶಬ್ದದ ಜ್ಞಾನ ರೀ. ಪರಿಭಾಷೆಗಳ ದ್ರವ್ಯ ಅಂದ್ರೆ ಏನು, ಗುಣ ಅಂದ್ರೆ ಏನು, ಶುದ್ಧೋಪಯೋಗ ಅಂದ್ರೆ ಏನು, ಶುಭ ಯಾವುದಕ್ಕಂತಾರ, ಅಶುಭ ಯಾವುದು, ಮಿಥ್ಯಾತ್ವದ ಸ್ವರೂಪ ಏನು, ಇವೆಲ್ಲ ಗೊತ್ತಾದವ್ರಿಗೆ. ಅವರಿಗೆ ಪೂರ್ವಜರಿಗೆ ಗೊತ್ತಿರಲಿಲ್ಲ, ಆದ್ರೆ ಅವರ ಶ್ರದ್ಧೆ ನಿಷ್ಠೆ ಎಂಥದ್ದಿತ್ತು. ಆ ನಿಷ್ಠೆಯಿಂದ ಕಾರ್ಯ ಆಗುವುದಿಲ್ಲ, ಆದ್ರೆ ನಿಷ್ಠೆಯಿಂದ ಕಾರ್ಯ ಆಗುವ ಅವಕಾಶ ಅದವ್ರಿಗೆ ಮುಂದೆ. ಈ ಜ್ಞಾನದಿಂದ ಕಾರ್ಯ ಆಗುವುದಿಲ್ಲ ಇಷ್ಟ ಅಲ್ಲ, ಮುಂದನೂ ಅವಕಾಶ ಇಲ್ಲ. ಅಲ್ಲಿ ಅವಕಾಶ ಅರೆ ನಿಷ್ಠ. ಅದರ ಸಲುವಾಗಿನ ಶ್ರದ್ಧಾ 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 ಶ್ರದ್ಧಾ. ಯಾರ ಮೇಲೆ ಶ್ರದ್ಧಾ? ವೀತರಾಗದೆ. ವ್ಯವಹಾರ ಸಮ್ಯಕ್ತ್ವದ ಪರಿಭಾಷೆ ಹೇಳಿದ್ರಲ್ಲ, ಆ ಪರಿಭಾಷೆಯ ಮರ್ಮ ತಿಳ್ಕೊಳ್ರಿ. ವೀತರಾಗದೆ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಮೇಲೆ ಶ್ರದ್ಧಾ. ಪ್ರಾಣ ಹೋದ್ರನು ಕೂಡ ಅವರನ್ನು ಬಿಟ್ಟು ಬೇರೆ ಯಾರನ್ನು ದೇವ ಶಾಸ್ತ್ರ ಗುರು ಅಂತ ಹೇಳಿ ನಂಬೋದಿಲ್ರಿ. ಅದು ಸಾಮಾನ್ಯ ಮಾತಲ್ಲ, ಅದರ ಸಲುವಾಗಿ ಬಹಳ ಎದೆಗಾರಿಕೆ ಬೇಕ್ರಿ. ವೀತರಾಗದೇವನನ್ನು ಬಿಟ್ಟ ಅನ್ಯ ದೇವರನ್ನ ನಂಬದೇ ಇರುವ ಸಲುವಾಗಿ ಮಹಾನ್ ಅನಿವಾರ್ಯತೆ ಬೇಕ, ಧೈರ್ಯ ಬೇಕ, ಎದೆಗಾರಿಕೆ ಬೇಕ. ಆದರೆ ಹೆಸರು ಗ್ರಹೀತ ಮಿಥ್ಯಾತ್ವದ ತ್ಯಾಗಿದೆ. ಅದರಿಂದ ಏನು ಅಗ್ರಹಿತ ಮಿಥ್ಯಾತ್ವ ಹೋಗುವುದಿಲ್ಲ, ಆದ್ರೆ ಅದು ಹೋಗದ ವಿನಃ ಅದು ಅಲುಗಾಡೋದನ್ನೇ ಇಲ್ರಿ. ಗ್ರಹೀತ ಮಿಥ್ಯಾತ್ವದ ಪೋಷಣೆ. ಅರೆ ರಾಗಿ ದ್ವೇಷಿ ತುಚ್ಛ ದೇವ ಭೋಗದೊಳಗಿರುವಂಥವ್ರು ಅಸಂಯಮಿ. ಅರೆ ಅವರ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಅಸಂಯಮಿ ಜೀವ ವಂದನೀಯ ಇಲ್ಲ. ಚತುರ್ಥ ಗುಣ ಸ್ಥಾನಾವರ್ತಿಗೆ ವಂದನೆ ಮಾಡಲಿಕ್ಕೆ ಬರುವುದಿಲ್ಲ. ವಂದನೆ ಇಷ್ಟ ಅಲ್ಲ, ಚರಣಾನುಯೋಗದೊಳಗೆ ಅವನನ್ನ ಧರ್ಮಾತ್ಮ ಅಂಥೇಳಿ ಹೇಳಿಯೇ ಇಲ್ರಿ. ಎಲ್ಲೇ ದೇವ್ರಿ ನಾಮ ಅಲ್ಲೇ ಯೋಗ್ಯತೆ. ಅದಕ್ಕೆ ಹೇಳ್ತೆ ಯೋಗ್ಯತೆ ಬರೋದು ಬಹಳ ಕಠಿಣ ಇದೆ. ಅರ್ಥ ಆಗುವ ಯೋಗ್ಯತೆ ಅಂತೂ ಬಹಳ ಮೇಲೆಂದರೆ, ಆದರೆ ಕೇವಲ ಕುಲ ಪರಂಪರೆಗೆ ಅನುಸಾರವಾಗಿಯೇ ನನ್ನ ದೇವ ಯಾರು, ನನ್ನ ದೇವ ಯಾರು. ಅರೆ ನನ್ನ ಹಾಗೇನ ವಸ್ತ್ರ ಹುಟ್ಟಿರುವಂಥ, ನನ್ನ ಹಾಗೇನ ಆಭರಣಗಳನ್ನು ತೊಟ್ಟಿರುವಂಥ, ನನ್ನ ಹಾಗೇನ ಮಾಲಾದಿಗಳನ್ನು ಧರಿಸಿರುವಂಥವನನ್ನು ನಾನು ದೇವ ಅಂಥೇಳಿ ಹಾಗನ್ನೋದು. ಪತ್ನಿ ಪುತ್ರರಿಂದ ಯುಕ್ತ ಇರುವಂಥವನನ್ನು, ಬಿಲ್ಲ ಬಾಣ ಶಸ್ತ್ರ ಧಾರಣ ಮಾಡಿರುವಂಥವನನ್ನು. ಅರೆ ರಾಮ ಭಲೇ ಮೋಕ್ಷಕ್ಕೆ ಹೋದ, ಆದರೆ ರಾಮಂದು ಯಾವುದು ಆಕೃತಿ ಹೊರಗಡೆ ಕಾಣಿಸ್ತಾ ಇದೆಯಲ್ಲ, ಅದು ರಾಮನ ಸ್ವರೂಪ ಅಲ್ಲ. ಅಂತ ಧರ್ಮ ಅಂತಂದ್ರೆ ಎದ್ದು ಬಿದ್ದವರೆಲ್ಲ ಇದ್ದಕ್ಕಿದ್ದ ಹಾಗೆ ಮಾಡುವಂಥದ್ದು ವಸ್ತು ಅಲ್ರಿ. ಅರೆ ತುಷಮಾಶ ಮುನಿ ಮಾಡಿದ ಆನೆ ಮಾಡಿತು, ಕುದುರೆ ಮಾಡಿತು, ಇದಿಷ್ಟ ನೋಡ್ತೇವೆ. ಹಿಂದಿನ ಸಂಸ್ಕಾರದ ಆಸ್ತಿ ಇದೆಯಲ್ಲ, ಅದನ್ನು ನಾವು ನೋಡುವುದಿಲ್ಲ. ಆ ಕಪ್ಪೆ ಏನಾಯ್ತು, ಬರೀ ಒಂದು ಸಣ್ಣ ನಿಧಾನದಿಂದ ಕಪ್ಪೆ ಆಯ್ತು ರೀ. ಅದ ಆ ಹಿಂದಿನ ಸಾಧನೆ ನೋಡಕ್ಬೇಡೇನ್ರಿ. ಕಪ್ಪೆ ಇದ್ದದ್ದು ಕಮಲವು ತಗೊಂಡು ಹೊರಟಿತ್ತು, ಅದು ಆನೆ ಕಾಲ ಕೆಳಗೆ ಸಿಕ್ಕಿತು, ಆಮೇಲೆ ದೇವಾಯಿತು. ಇವನಿಗೆ ಶ್ರೇಣಿಕದವರೆಗಿಂತ ಮೊದಲ ಸಮೋಷಣದೊಳಗೆ ಬಂತು. ಇಷ್ಟ ಇತಿಹಾಸ ಅಲ್ರಿ. ಅವನ ಶ್ರಾವಕ ಜೀವನವನ್ನ ಯಾಕೆ ನಾವು ನೋಡ್ತಾ ಇಲ್ಲ? ಏನ್ ನೋಡೋದಿದೆ? ಆ ದೇವ ಆಗಬೇಕಾದ್ರೆ, ಆ ಶ್ರದ್ಧೆ ಇರಬೇಕಾದ್ರೆ ಅವನ ಜೀವನ ತುಂಬೆಲ್ಲ ಎಂಥ ಆಚರಣೆ ಮಾಡಿದ್ದ. ಆ ವ್ರತಕ್ಕೆ ಯಾವ ಪ್ರಕಾರ ಬದ್ಧ ಇದ್ದವ, ಯಾವ ಪ್ರಕಾರ ಬದ್ಧ ಇದ್ದ, ಅದಕ್ಕೆ ನಿಷ್ಠ ಅನ್ನೋದ್ರೆ ಯಾವ ಪ್ರಕಾರ ಬದ್ಧ ಇದ್ದ. ಪತ್ನಿಯ ಅರಿವಿಲ್ಲದೆ ಹಾಕಿ ಹೋದಳು, ಅವಳು ಧರ್ಮಶ್ರದ್ಧೆಯಿಂದನೇ ಹಾಕಿದಳು. ಅರೆ ಯಜಮಾನರ ಸಾಮಾಯಿಕ ಮಾಡ್ತಾ ಇದ್ದಾರೆ, ದೀಪ ಆರಬಾರ್ದು. ಆದ್ರೆ ಅವನ ಸಾಮಾಯಿಕದ ವೆಳ್ಳೆ ಎಷ್ಟವ ನಿರ್ಣಯ ಮಾಡ್ಕೊಂಡಿದ್ದ, ಇದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಅವನು ನಿರ್ಣಯ ಮಾಡ್ಕೊಂಡ ನಂತರ ಹೇ ಇವಳೇನು ಮಾಡಳು ಅಂಥೇಳಿ ಅವನಿಗೇನು ಕ್ರೋಧ ಬರಲಿಲ್ಲ. ಪ್ರಭು ನಮಗಾದ್ರೆ ಬರೋದು ಅಥವಾ ಇಲ್ಲ, ಬರೋದು ಅಥವಾ ಇಲ್ಲ. ಹಾಗಾದ್ರೆ ನಮ್ಮನ್ನ ನಾವು ಒಂದಿಷ್ಟು ಆತ್ಮಾವಲೋಕನ ಅಂತಾರಲ್ಲ, ಅದು ಮಾಡ್ಕೊಳ್ಳಿಕ್ಕೆ ಬೇಕಲ್ಲ. ಬರೋದು ಅಥವಾ ಇಲ್ರಿ? ಬರದ ನಿಲ್ದಂಗಿಲ್ಲ. ಇದು ನಿಜವಾದ ಉತ್ತರ. ಎರಡನೇ ಬಾರಿ ಹಾಕಿದ ಮೇಲೆ ಎದ್ದು ಹೊಡೆಯವ್ರನ್ನಾರೆ ನಾವು. ಒಮ್ಮೆ ಹಾಕಲಿಲ್ಲ ಅವಳ, ಮತ್ತೆ ಬಂದು ನೋಡೋಳಾಗಿ ಮತ್ತೆ ಎಣ್ಣೆ ಹಾಕಿಳು, ಆಯ್ತಲ್ಲ. ಹಾಗಾದ್ರೆ ಅವ್ನು ಸಮಯಕ್ಕೆ ಯಾವಾಗ ಮಾಡ್ಕತ್ತಿದ್ದು ಮತ್ತೆ ಎಷ್ಟು ವೆಳ್ಳೆ ಮಾಡ್ಕತ್ತಿದ್ದು ಇದು ಹೇಳ್ರಿ. ಇದ್ರದ್ದು ವಿಚಾರ ಮಾಡೋನಲ್ಲ. 2 ಬಾರಿ 3 ಬಾರಿ ಆಕಿ 2 ಬಾರಿ ಹಾಕಿದಾಳ್ರಿ ಎಣ್ಣೆ.
ಅವನು ಸಾಮೂಹಿಕ ಎಷ್ಟು ವೇಳೆ ಮಾಡ್ಕೊತಿದ್ದ? ಹಾಗಾದ್ರೆ ಯಾವ ವೇಳೆದಾಗ ಮಾಡ್ಕೊತಿದ್ದ? ನೀರು ಯಾವಾಗ ಕುಡಿಯಲಿದ್ದು? ಮಧ್ಯಾಹ್ನದ್ದು, ಸಾಯಂಕಾಲ. ಸಾಯಂಕಾಲ ಆಯ್ತು, ಸೂರ್ಯಾಸ್ತ ಆಯ್ತು ಅಂತ ಹೇಳ್ತಾರೆ. ಸಾಮೂಹಿಕಕ್ಕೆ ಯಾವಾಗ ಕೂತಿದ್ದು? ವಿಚಾರ ಮಾಡಿ ಬರೀ. ನಾವು ಧರ್ಮದ ಆಚರಣೆ ಮಾಡ್ತೇವೆ, ಧರ್ಮದ ಕಾರ್ಯ ಮಾಡ್ತೇವೆ, ಸ್ವಾಧ್ಯಾಯ ಮಾಡ್ತೇವೆ, ಅಷ್ಟಮಿ ಚತುರ್ದಶಿ ಮಾಡ್ತೇವೆ, ಇವತ್ತು ಮಾಡಿದೆವು. ವಿಚಾರ ಮಾಡಿ ಬರೀ, ಯಾವಾಗ ಕೂತಿದ್ದವ ಸಾಮೂಹಿಕ? ಎಣ್ಣೆ ತೀರು ಬೇಕಾದ್ರೆ ಅದು ಇಷ್ಟಿಷ್ಟರೇ ಇರೋದಲ್ಲ, ಇಷ್ಟಿಷ್ಟರೇ ಇರೋದಲ್ಲ. ಇಷ್ಟು ಎಣ್ಣೆ ಎಷ್ಟು ವೇಳೆ ಉರಿತಿದೆ ಹೇಳಿ? ಅವನ ಸ್ಥೈರ್ಯ ಅಂತದ್ದು. ಅದು ವ್ಯವಹಾರ ಸಾಮೂಹಿಕರೇ. ಅದು ವ್ಯವಹಾರ ಸಾಮೂಹಿಕ. ಯಾವುದ? ಸಿಟ್ಟು ಬರಲೇ ಇಲ್ಲ. ಅವನು ತಿಳಿಲಿಲ್ಲೇನ? ನೋಡಿ, ಕಣ್ಣು ಮುಚ್ಚಿ ಕೂತಿದ್ದೇನವ? ಇಲ್ಲ. ದೀಪ ಆರೋದ್ರ ಕಡೆ ಲಕ್ಷ್ಯ ಇದೆ ಅಂದಮೇಲೆ ಕಣ್ಣು ಮುಚ್ಚಿ ಕೂತಿಲ್ಲ. ಎಷ್ಟು ಅದಾವ್ರಿ ಅಂತ ಸೂಕ್ಷ್ಮ. ಯಾರೋ ಅರೆ ಯಾವನೋ ಹಾದಿ ಹೋಗುವಂಥವ್ ಹೇಳಿಲ್ಲ ಅಂತಾರೆ. ಇದರ ಮಾತು ತೀರ್ಥಂಕರ ಪ್ರಭು ಹೇಳಿದ್ದಿದೆ, ಇಂದ್ರವಂದಿತ ಅರಹಂತ ಪ್ರಭು ಹೇಳಿದ್ದ ಮಾತಿದೆ. ಇದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಇದೆ, ಆಚರಣೆಯೊಳಗೆ ತಂದುಕೊಳ್ಳೋದು ಅಷ್ಟು ಸುಲಭ ಇದೆ. ಇಲ್ಲಿಂದ ಬಿಟ್ಟು ಇದನ್ನು ಬಿಟ್ಟು ಅದನ್ನು ಹಿಡಿದ ಅಂತಂದ್ರೆ ಅದು ಬಂತಾರೆ. ಯಾವುದನ್ನು ಬಿಟ್ಟು ಯಾವುದಂತ ತಾವು ತಿಳ್ಕೊಳ್ಳೋದು ಬಂತೇನ? ಬರ್ಲಿಕ್ಕೆ ಸಾಧ್ಯ ಇದೆಯೇನ? ಯಾವನೋ ಕುರುಬ ಹೇಳಿಲ್ಲ ಅಂತ ಹೇಳಿ ಹೇಳ್ತಿದ್ರು ಅಪ್ಪಾಜಿ. ಕುರಿಕಾಯವ ಹೇಳಿಲ್ಲ. 100 ಜನ ಇಂದ್ರರಿಂದ ವಂದಿತಿರುವಂತಹ ಅರಹಂತ ಪ್ರಭು ಹೇಳಿರುವಂತಹ ಧರ್ಮ. ಅದರ ಸಲುವಾಗಿ ಅಂತರಂಗದ ಪಾವಿತ್ರ್ಯ ಎಷ್ಟು ಬೇಕ್ರಿ. ಅಲ್ಲಿಯೂ ನಮಸ್ಕಾರ ಮಾಡ್ತೇನೆ, ಇಲ್ಲಿಯೂ ನಮಸ್ಕಾರ ಮಾಡ್ತೇನೆ, ಯಾರ ಜೊತೆ ಹೋಗಿದ್ದೇನೆ, ಅನ್ಯ ಧರ್ಮೀಯರ ಜೋಡಿ ಎಲ್ಲೆಲ್ಲೋ ಹೋಗಿದ್ದೇನೆ. ಅಲ್ಲಿ ನಮ್ಮ ಶಿಖರ್ಜಿಗೂ ಒಯ್ಯವ್ರದಾರ. ಯಾತ್ರಾ ಅವ್ರದ್ದು ಶಿಖರ್ಜಿ ಅಂದ್ರೆ ಅಥವಾ ಯಾವುದೋ ಒಂದು ನಮ್ಮ ಕ್ಷೇತ್ರನೂ ಅಲ್ಲಿ ಬರೋದಿದೆ. ಅದಕ್ಕೆ ಹೊಂಟಿದೆನ್ನ ಎಷ್ಟು ಪುಷ್ಟಿ ಮಾಡ್ಕೊಳ್ಳೋದು ತಮ್ಮ ಅಜ್ಞಾನದ್ದು. ಅವರೆಲ್ಲರೂ ಯಾಕೆ ಹೋಗುವರು? ಇಲ್ಲಿ ಹೋಗೋರದಾರಲ್ಲ, ಅದಕ್ಕೆ ಹೊರಟಿದ್ದೇನೆ. ಜೈನರ ಜೊತೆಗೆ, ಅರೆ ಜೈನರ ಜೊತೆಗೆ ಕೂಡ ಸಮಾನ ರುಚಿಯುಳ್ಳವರ ಜೊತೆ ಯಾತ್ರೆ ಮಾಡೋದಂತ ಹೇಳಿ ಹೇಳಿರ್ತಾರೆ. ಎಂದು ಹೇಳಿತ್ತು? 10ರೊಳಗೆ ಹೋಗಿದ್ದೇವಲ್ಲ, ಅವಾಗ ಹೇಳಿದ್ರೆ ಭಿನ್ನ ರುಚಿಯುಳ್ಳವರ ಜೊತೆ, ಭಿನ್ನ ಭಾವವುಳ್ಳವರ ಜೊತೆ ಯಾತ್ರೆ ಮಾಡೋದನ್ನೇ ಇರುವುದಿಲ್ಲ. ಅವರು ಅಲ್ಲಿ ನೋಡ್ತಾರ, ಇಲ್ಲಿ ನೋಡ್ತಾರ, ಅದಕ್ಕೆ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರ, ಅದನ್ನು ತಂದು ನಮಗೆ ತೋರಿಸ್ತಾರ. ಅದಕ್ಕೆ ಮಾಡೋದಿರುವುದಿಲ್ಲ. ಯಾತ್ರೆಯ ಪ್ರಯೋಜನ ಸಿದ್ಧ ಆಗೋದಿಲ್ಲ ಅಲ್ಲಿ. ಅವ್ರಿಗೆ ಎಲ್ಲೆಲ್ಲಿ ರುಚಿ ಐತಿ ಅಲ್ಲೆಲ್ಲಿ ನೋಡೋರಲ್ಲ ಅವ್ರ. ಇಲ್ಲಿ ಸಿಗದೆ, ನಮ್ಮ ಊರಲ್ಲಿ ಸಿಗದೆ ಇರುವಂಥದ್ದು ಯಾವ್ದು ಇರುವುದಿಲ್ಲ. ಆದ್ರೆ ಅದೊಂದು ಮೊಮ್ಮಗನಿಗೆ ತಗೋತೇನೆ, ಇದೊಂದು ಮೊಮ್ಮಗಳಿಗೆ ತಗೋತೇನೆ, ಅವ್ರದ್ದು ಇರ್ತಿದ್ದೀರಿ. ಇದೊಂದು ಪಕ್ಕದ ಮನೆ ಮಗು ಪುನಃ ಪುನಃ ಬರ್ತಿದೆ, ಅದಕ್ಕೆ ಹೋದ ಕೂಡಲೇ ಕೊಡ್ಬೇಕಂತ ಹೇಳಿ ತಗೊಂತೇನೆ. ಇಂಥದ್ದೆಲ್ಲ ರುಚಿ ಇಟ್ಕೊಂಡು ಬಂದವ್ರ. ಅಷ್ಟ ತಗೊಂಡು ಸುಮ್ಮನೆ ಇರುವುದಿಲ್ಲ. ಅದು ತಗೊಳ್ಳಿಕ್ ಹೋಗ್ತಾರೋ ಅಲ್ಲಿ ನಮ್ಮ ಪರಿಣಾಮ ಕೆಡ್ತಿದೆ. ತಗೊಂಡು ಬಂದು ಮತ್ತೆ ನಮಗೆ ತೋರಿಸ್ತಾರ್ರಿ. ಅದಕ್ಕೆ ಭಿನ್ನ ಭಾವವುಳ್ಳವರ ಜೊತೆ ಯಾತ್ರೆ ಮಾಡೋದಿರುವುದಿಲ್ಲ. ಪಾಪಡ್ಲಾವ್ ಅದೇನಿದೆ, ಭಿನ್ನ ಭಾವ ಇದೆ ಏನಿಲ್ರಿ. ಅಲ್ಲಿ ಯಾರ ಶುದ್ಧ ಕ್ಷೇತ್ರ ಅರ್ಥಾತ್ ಯಾರ ನಿರ್ವಾಣ ಪಡೆದಿದಾರೋ ಅವರಿದ ಭಾವದಿಂದ ಪಡೆದರಲ್ಲಿ ಆ ಭಾವದ ಸಾಧನೆ ಮಾಡೋದಿಲ್ಲ. ಅದರ ಅಲ್ಲಿ ಹೋಗೋದೇ ಅತಕ್ಕ. ಇಲ್ಲಿ ಮನೆಯಲ್ಲಿ ಇದೆಯಲ್ಲ, ಎಲ್ಲ ಇದೇ ಅಥವಾ ಇಲ್ರಿ? ಪಾಪಡನು ಇದೆ, ಚಾಯನು ಇದೆ, ಇದೇ ಅಥವಾ ಇಲ್ರಿ? ಎಲ್ಲ ಇದೆ, ಸ್ವಾಧೀನ ಇದೆ. ಯಾರ ಮನೆಯಲ್ಲಿ ನಮ್ಮ ಮಾತು ಕೇಳದಿದ್ರು ನಾವೇ ಹೋಗಿ ಮಾಡ್ಕೊಳ್ಬಹುದಾಗಿದೆ. ಮತ್ತೆ ಅಲ್ಲೇ ಹತ್ತಕ್ಕೆ ಹೋಗೋದ? ಇದೆಲ್ಲ ನಾಟಕ, ಇದೆಲ್ಲ ದೊಡ್ಡ ಸ್ಥಾನ ಯಾತ್ರ ಸಲುವಾಗಿ ಮಾಡ್ತಾ ಇದ್ದೇವ್ರಿ. ಭಿನ್ನ ಭಾವ ಉಳ್ಳವರ ಜೊತೆ ಯಾತ್ರೆ ಯಾವಾಗೂ ಮಾಡೋದಿರೋದಿಲ್ರಿ. ಅದಕ್ಕೆ ಧರ್ಮ ಸೂಕ್ಷ್ಮ ಇದೆ. ಇಲ್ಲಿ ವಿಶೇಷ ಚರ್ಚೆ ನಾಳೆ.